ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ಸ್ಪೆಷಲ್ ರೆಸಿಪಿ ಏನಂದರೆ ಕರ್ಚಿಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಈ ಕರ್ಚಿಕಾಯಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮಾಡೋ ವಿಧಾನ ಕೂಡ ತುಂಬಾ ಸಿಂಪಲ್ ಆಗಿದೆ. ಇದನ್ನು ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು, ಅಷ್ಟೊಂದು ಈಸಿಯಾಗಿ ಬರುತ್ತೆ. ಈ ರೆಸಿಪಿನ ಹಬ್ಬದ ಟೈಮ್ನಲ್ಲಿ ಕೂಡ ಮಾಡ್ಕೋಬೋದು. ಹಾಗಿದ್ರೆ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 2 ಬೌಲ್ನಷ್ಟು ಮೈದಾ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಚಿಟಿಕೆ ಉಪ್ಪನ್ನು ಹಾಕಿಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿಕೊಳ್ಳಿ. ಸಕ್ಕರೆಯನ್ನು ಹಾಕಿಕೊಳ್ಳೋದ್ರಿಂದ ಕರ್ಚಿಕಾಯಿ ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟನ್ನು ಈ ರೀತಿಯಾಗಿ ಗಟ್ಟಿಯಾಗಿ ನಾದಿಟ್ಕೊಳ್ಬೇಕು. ಕರ್ಚಿಕಾಯಿ ಸ್ಟಫಿಂಗ್ಗೆ ನಾನು 1 ಬೌಲ್ನಷ್ಟು ಒಣ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು, ಕರ್ಚಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ಕರ್ಚಿಕಾಯಿ ಸ್ಟಫಿಂಗ್ಗೆ ಪೂರ್ತಿ ಸಣ್ಣನೂ ಇರಬಾರ್ದು, ಪೂರ್ತಿ ದಪ್ಪನೂ ಇರಬಾರ್ದು, ಮೀಡಿಯಮ್ ಸೈಜ್ನಲ್ಲಿ ಇದ್ದರೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಗ್ರೈಂಡ್ ಮಾಡಿಕೊಂಡ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇವಾಗ ನಾನು 1 ಬೌಲ್ನಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಸಕ್ಕರೆ ಇಷ್ಟ ಆಗದೇ ಇರೋರು ಬೆಲ್ಲವನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು 7 ಏಲಕ್ಕಿಯನ್ನು ಹಾಕಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾನು ಗ್ರೈಂಡ್ ಮಾಡಿಕೊಂಡ ಸಕ್ಕರೆ ಮಿಶ್ರಣವನ್ನು ಈ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನಂತರ ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕಿಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಕ್ಕರೆ, ಕೊಬ್ಬರಿ, ಬಿಳಿ ಎಳ್ಳು ಮಿಕ್ಸ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಈ ಸ್ಟಫಿಂಗ್ಗೆ ಯಾವ ಪ್ರಮಾಣದಲ್ಲಿ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೆ ಅದೇ ಪ್ರಮಾಣದಲ್ಲಿ ಸಕ್ಕರೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇವಾಗ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ನಾನು ಒಂದೊಂದೇ ಉಳ್ಳೆಗಳನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದನ್ನು ಲಟ್ಟಿಸ್ಕೊಳ್ಬೇಕಾದ್ರೆ ಪೂರ್ತಿ ತಿಳುವಾಗೆ ಲಟ್ಟಿಸ್ಕೊಳ್ಬೇಕು, ಏಕೆಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ದಪ್ಪ ಲಟ್ಟಿಸ್ಕೊಂಡ್ರೆ ಅದು ಮಿದುವಾಗಿ ಬಿಡುತ್ತೆ. ಅದಕ್ಕೆ ನಾನು ಪೂರ್ತಿ ತಿಳುವಾಗಿ ಲಟ್ಟಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೇನೆ. ಇವಾಗ ನಾನು ಒಂದೊಂದೇ ಎಲೆಯನ್ನು ತೆಗೆದುಕೊಂಡು ಒಂದು ಮನೆಯ ಮೇಲೆ ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ. ಸ್ಪೂನ ಸಹಾಯದಿಂದ ಕರ್ಚಿಕಾಯಿ ಸ್ಟಫಿಂಗನ್ನು ಈ ರೀತಿಯಾಗಿ ಹಾಕಿಕೊಳ್ಬೇಕು. ಫ್ರೆಂಡ್ಸ್, ನಾನು ಇಲ್ಲಿ ಕರ್ಚಿಕಾಯಿ ಎಲೆಯನ್ನು ಕ್ಲೋಸ್ ಮಾಡಲಿಕ್ಕೆ ಸ್ವಲ್ಪ ಸೈಡಿಗೆ ಹಾಲನ್ನು ಹಚ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಈ ರೀತಿಯಾಗಿ ಮಾಡ್ಕೊಳ್ಬೇಕಾದ್ರೆ ಯಾವುದಾದ್ರೂ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಾಟನನ್ನು ಸುತ್ತಿ ಈ ರೀತಿಯಾಗಿ ಹಚ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೇನೆ, ಎಲೆ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗ್ತಾ ಇದೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಕಾದ ಎಣ್ಣೆಗೆ ಕರ್ಚಿಕಾಯಿಯನ್ನು ಹಾಕಿಕೊಳ್ಳೋದ್ರಿಂದ ಕರ್ಚಿಕಾಯಿ ಎಡ್ಜು ಕ್ಲೋಸ್ ಆಗಿ ಬಿಡುತ್ತೆ. ಆವಾಗ ಕರ್ಚಿಕಾಯಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲಾಂದರೆ ಎಡ್ಜು ಬಿರುಕು ಬೀಳೋದ್ರಿಂದ ಸರಿಯಾಗಿ ಕರ್ಚಿಕಾಯಿ ಉಬ್ಬಿ ಬರೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಚ್ಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೇನೆ ಕರ್ಚಿಕಾಯಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಕರ್ಚಿಕಾಯಿ ಕೂಡ ಒಡೆದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಕಲರು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ಫ್ರೆಂಡ್ಸ್, ಕರ್ಚಿಕಾಯಿನ ಕರಿದುಕೊಳ್ಬೇಕಾದ್ರೆ ಕಡಿಮೆ ಉರಿಯಲ್ಲಿಟ್ಟು ಕರಿದುಕೊಳ್ಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನಾನು ಇನ್ನೊಂದು ಬ್ಯಾಚ್ನ ಕರಿದು ತೋರಿಸ್ತಾ ಇದ್ದೇನೆ. ನೋಡಿ, ಅದು ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಈಸಿಯಾಗಿ ಕರ್ಚಿಕಾಯಿ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.